ಬಾ 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 ಭಯಂಕರವಾಗಿತ್ತು ಮೇಡಮ್ ಹೇಳಿದ್ದು. ಹಾಗೆ ಮೈ ಜುಮ್ ಅನ್ಸ್ಬಿಡ್ತು ಕಣ. ನನ್ನ ಲೈಫ್ನಲ್ಲಿ ಅಂತ ಕೊಲೆ ಬಗ್ಗೆ ಕೇಳಿಲ್ಲ, ನೋಡಲಿಲ್ಲ, ಮಾಡಲೂ ಇಲ್ಲ ಕಣ. ಯಾರ ಕೊಲೆ ಬಗ್ಗೆ ಮಾತಾಡ್ತಿದ್ಯಾ ಅಣ್ಣ? ಇನ್ಯಾರ್ದು? ಪ್ರಭಾಕರ್ ಅದು. ಹೌದು, ಅದು ಅಲ್ಲದೆ ಮೇಡಮು ಪ್ರಭಾಕರ್ ಕೊಲೆ ಹೇಗಿರಬೇಕು ಅಂತ ವಿವರಣೆ ಮಾಡಿದ್ರು. ಕೇಳೋದಕ್ಕೆ ಮೈ ಜುಮ್ ಅನಿಸ್ತೆ ಕಣ. ಹೇಗೆಲ್ಲ ಇರ್ಬೇಕಂತೆ ಅಣ್ಣ? ನಾವು ಅವ್ನು ರುಂಡ ಮುಂಡ ಎಲ್ಲ ಛಿದ್ರ ಆಗ್ಬೇಕಂತೆ. ಏನಣ್ಣ ಇದು? ಕೈಮ ಉಂಡೆ ಥರ ಇದೆ. ಹೌದು ಕಣ, ಅದನ್ನು ಕೇಳೋಗಿಂದ ಯಾವುದೋ ನಾನ್ ವೆಜ್ ಅಡುಗೆ ಥರ ಕೇಳ್ದಂಗಾಯ್ತು ಕಣ. ಅದು ಕೇಳ್ತಾ ಇದ್ದಾಗೆ ವಾಂತಿ ಬರಂಗಾಯ್ತೈತೆ ಕಣ. ಅಲ್ಲ, ಇಷ್ಟು ದಿನ ಇವನನ್ನ ಕೊಲ್ಲೇಬೇಡಿ ಅಂತ ಹೇಳ್ತಾ ಇದ್ರು, ಇವತ್ತೇನು ಇಷ್ಟೊಂದು ವಿಚಿತ್ರವಾಗಿ ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ? ಕೊಲೆ ಅಂದರೆ ಪ್ರಾಣ ಹೋಗೋದು ಮಾತ್ರ ಅಂತ ಅಂದ್ಕೊಂಡಿದ್ದೆ. ಆದರೆ ಕೊಲೆನ ಈ ರೀತಿಯೆಲ್ಲ ನೋಡಬೇಕು ಅನ್ನೋ ಜನ ಇದ್ದಾರೆ ಅನ್ನೋದು ಶಾಕ್ ಆಯಿತು. ಅಪ್ಪ, ಇನ್ನು ಏನೇನು ಕಾಯ್ದಿದ್ಯೋ ಈ ಪ್ರಭಾಕರ್ನಿಗೆ, ಆ ಶಿವನಿಗೆ ಗೊತ್ತು. ಒಟ್ನಲ್ಲಿ ಇವತ್ತು ಇವನ್ ಪ್ರಾಣ ಹೋಗೋದಂತೂ ಗ್ಯಾರಂಟಿ. ಶ್ರಾವಣಿ, ವಾಟ್ ಇಸ್ ದಿಸ್? ರಾತ್ರಿ ಎಲ್ಲ ತಪ್ಕೊಂಡು ಮಲ್ಕೊಂಡಿದ್ಯಾ ನೀನು? ನಾನ್ ಯಾಕೆ ಹಗ್ ಮಾಡ್ಕೊಂಡು ಮಲ್ಕೊಳ್ಳಿ ಅಭಿ? ನೀನೇ ಹಗ್ ಮಾಡ್ಕೊಂಡು ಮಲ್ಕೊಂಡಿರೋದು. ನಾನ್ ತಪ್ಕೊಂಡಿದ್ದೆ ಅಂತ ನಿಂಗೆ ಗೊತ್ತಿತ್ತು? ಹಾ, ಹೇಳು. ಹೇಗೆ ಅಂದ್ರೆ ನಾನು ಆಗ್ಲೇ ಕಣ್ಬಿಟ್ಟು ನೋಡಿದ್ದೆ. ಕಳ್ಳಿ, ತಪ್ಕೊಂಡಿದ್ನ ನೋಡಿನು ಹಾಗೆ ಮಲ್ಕೊಂಡಿದ್ಯಾ? ನೋಡ್ದ್ಯಾ ತಪ್ಕೊಂಡಿದ್ದೆ ಅಂತ ನಿನ್ ಬಾಯಲ್ಲೇ ಬಂತ. ಆದ್ರೂ ಪರವಾಗಿಲ್ಲ ಬಿಡು, ಮುದ್ದಾಗಿ ಮಗು ತರ ಮಲ್ಕೊಂಡಿದ್ಯಲ್ವಾ, ಅದಕ್ಕೆ ಸುಮ್ಮನೆ. ಈ ಪಾಪ ಗೀಪ ಅಂದು ಪಾಪ ಕೂಡ ಪ್ಲಾನರ್ ಇರ್ಬೇಕು ನೀನು. ಹೋಗು ಅಭಿ, ಬೆಳಗ್ಗೆನೆ ನಾಚಿಕೆ ಆಗತ್ತೆ. ಆಗತ್ತೆ, ಯಾಕಾಗಲ್ಲ? ಸುಮ್ಮನೆ ಬಿಟ್ರೆ ಕೊಟ್ಟೆ ಬಿಡ್ತೀಯ. ನಿನ್ ಪ್ಲಾನ್ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ಅದು ಸರಿ, ಇಲ್ಲಿಟ್ಟಿದ್ ಪಿಲ್ಲು ಅಲ್ಲಿ? ನನಗೇನು ಗೊತ್ತು ಅಭಿ? ನನಗೆ ಗೊತ್ತಿಲ್ಲ. ಓಹೋ, ಗೊತ್ತಿಲ್ಲ.
ನೀನೇ ತೆಗೆದು ಈ ಕಡೆ ಬಿಸಾಕಿದ್ಯಾ ಅಂತ ಹೇಳು. ಅಭಿ ಏನೇನೋ ಮಾತಾಡ್ಬೇಡ, ನಾನು ಅದನ್ನ ಬಿಸಾಕಿಲ್ಲ. ಇಲ್ಲ ಕರೆಕ್ಟ್, ಅದಕ್ಕೆ ಕಾಲ್ ಬಂದು ನಡ್ಕೊಂಡೋಯ್ತು ಅಲ್ವಾ? ಅಭಿ ಬೆಳಗ್ಗೆನೆ ಮೂಡ್ ಹಾಳು ಮಾಡ್ಬೇಡ. ನೋಡು, ನೀನ್ ಹಗ್ ಮಾಡ್ದೆ ಅಂತ ನಾನು ಹಗ್ ಮಾಡ್ದೆ ಅಷ್ಟೇ, ಚಾಪ್ಟರ್ ಕ್ಲೋಸ್. ಕಮ್ ಆನ್ ಪ್ಲೀಸ್, ನಿನ್ನ ಹತ್ರ ಬರಕ್ಕೆ ಇಷ್ಟ ಇಲ್ಲ ನನಗೆ, ಇನ್ನು ನಿನ್ನ ಹಗ್ ಮಾಡ್ಕೊಂಡು ಮಲ್ಕೊಳೋದ ಚಾನ್ಸೇ ಇಲ್ಲ. ಇಲ್ಲಪ್ಪ, ನಿನ್ ಕೈನ ನನ್ ಮೇಲೆ ಹಾಕೊಂಡು ಹಗ್ ಮಾಡ್ಕೊಂಡು ಮಲ್ಕೊಂಡಿದ್ದೆ. ಇದು ನೋಡು, ಇದು ಸತ್ಯ. ಸಂಸಾರದಲ್ಲಿ ಸತ್ಯ ಸುಳ್ಳು ಅನ್ನೋ ಲೆಕ್ಕಾಚಾರ ಮಾಡ್ಕೊಂಡಿರ್ಬಾರ್ದು ಅಭಿ. ಛೇ, ಬೆಳಗ್ಗೆ ಮೂಡೆಲ್ಲ ಹಾಳಾಯ್ತು. ಇನ್ಮೇಲೆ ರಾತ್ರಿ ಆಗ್ತಿದ್ದಂಗೆ ರೂಮಿಗೆ ಬರಬಾರ್ದು. ಮಹಾರಾಜ. ನೀನೆಲ್ಲೋದ್ರೂ ಬಿಡಲ್ಲ ಅಭಿ, ಅಲ್ವಾ ಚೀಕು? ಗುಡ್ ಮಾರ್ನಿಂಗ್ ಅಭಿ. ಗುಡ್ ಮಾರ್ನಿಂಗ್. ಅಭಿ ಒಂದು ನಿಮಿಷ. ಏನಿದು ಬೆಳ್ಗೆ ಮುಖ ಸಿಂಡಿಸ್ಕೊಂಡಿದ್ಯಾ? ಏನಾಯ್ತು? ಏನಿಲ್ಲ ಬಿಡು. ಏನದು ಟ್ರೇಡ್ ಮಾರ್ಕ್ ಇದ್ದಂಗಿದೆ? ಟ್ರೇಡ್ ಮಾರ್ಕ್? ವಾಟ್ಸ್ ದಟ್ ಮಾಡ್ರಿ? ಪಾಪ ಗೊತ್ತೇ ಇಲ್ಲ. ಅದೇ ಟ್ರೇಡ್ ಮಾರ್ಕ್ ಅಂದ್ರೆ ಏನಂತ ನಿಮಗೆ ಗೊತ್ತಾ? ನಂಗೆ ಗೊತ್ತಿಲ್ಲಪ್ಪ. ಅಭಿ, ವಾಟ್ ಇಸ್ ದಿಸ್? ಏನಾಯ್ತತೆ? ಟ್ರೇಡ್ ಮಾರ್ಕು. ಏಯ್, ಮುಚ್ಚೆ ಬಾಯಿ. ಅಭಿ, ನಿನ್ ಕೆನ್ನೆ ಮೇಲೆ ಏನದು ಮಾರ್ಕ್? ಓ, ನಿಮ್ಗೂ ಗೊತ್ತಾಗಿಲ್ವಾ? ಅದು ಲಿಪ್ಸ್ಟಿಕ್ ಮಾರ್ಕು. ಏಯ್, ಅದ್ ನನಗೆ ಗೊತ್ತಿರೋದಕ್ಕೆ ಕೇಳ್ತಾ ಇರೋದು. ಏನಿದು ಅಭಿ? ಸ್ವಲ್ಪನೂ ನಾಚಿಕೆ ಇಲ್ವಾ? ನೀನು ಗಂಡಸು, ನೀನು ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು. ಕಂಟ್ರೋಲಾ? ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅತ್ತೆ? ಕಣ್ಣು ಮುಂದೆನೆ ಕಾಣಿಸ್ತಾ ಇದೆ. ಮಿಸ್ಟೇಕ್ ಮಾಡ್ಕೊಳ್ಳೋದೇನು ನಿನ್ನ ಕರ್ಮ. ನೋಡ್ಕೊ ನಿನ್ನ ಮುಖಾನ. ಅದು ಅದು ಎಕ್ಸ್ಕ್ಯೂಸ್ ಮೀ. ಏಯ್, ನೀನೇನೆ ಕಿಸಿ ಕಿಸಿ ಅಂತ ಕಿಸಿತಾ ಇದ್ಯಾ? ಏನಿಲ್ಲ ಬಿಡಿ, ದೊಡ್ಡೋರ್ ವಿಷಯ ನಮ್ಗೆ ಯಾಕೆ? ಈ ಶ್ರಾವಣಿ ಇದ್ದಾಳಲ್ಲ, ಈ ಒಂದು ಕೋಪ ತಾಪ ಅಲ್ಲ ಬರೀ 2 ದಿನ ಅಷ್ಟೇ, ಆಮೇಲೆ ನೀರ್ ತರ ಕರ್ಗೋಗ್ಬಿಡ್ತಾನೆ. ಚೀಕು, ನಿಮ್ ಡ್ಯಾಡಿಗೆ ಕೋಪ ಬರ್ಸೋದ್ರಲ್ಲಿ ಎಷ್ಟು ಮಜಾ ಇದೆ ಅಲ್ವಾ? ಅವ್ರು ಸೈಲೆಂಟ್ ಆಗಿದ್ರೆ ಚೆನ್ನಾಗಿ ಕಾಣಿಸ್ತಾರೆ, ಆದ್ರೆ ಯಾವಾಗ್ಲೂ ಗುರ್ಗುರ್ ಅಂತಿರ್ತಾರೆ. ಏ ಶ್ರಾವಣಿ, ಏನಾಯ್ತು ಅಬ್ಬಿ? ಏನಾಯ್ತಾ? ಯಾಕೆ ನನ್ನ ನುಂಗೋವಾಗ ನೋಡ್ತಿದ್ಯಾ? ನುಂಗದ? ನುಂಗ್ದು ನನ್ನ ಕೋಪ ಹಿಂಗಲ್ಲ. ಮತ್ತೆ ಏನಾಯ್ತು ಅಬ್ಬಿ ನಿನ್ಗೆ? ಏನಾಯ್ತಾ? ಏನಿದು? ಯಾವ್ದು? ಕಾಣಿಸ್ತಾ ಇಲ್ವಾ ನಿಂಗೆ? ಕಾಣಿಸ್ದೇ ಇರೋದಕ್ಕೆ ಕೇಳ್ತಾ ಇರೋದು. ನೀನ್ ಅಷ್ಟು ದೂರ ನಿಂತ್ಕೊಂಡು ನಾನೊಂದು ತೀರ ನೀನೊಂದು ತೀರ ಅಂದ್ರೆ ನನ್ಗೆಲ್ ಕಾಣಿಸ್ಬೇಕು? ಸ್ವಲ್ಪ ಹತ್ರ ಬಾ. ಇದು ಹಲೋ, ಏನ್ ನುಲಿತಾ ಇದೆಯಾ? ಏನಿದು ಅಂತ ಕೇಳಿದೆ. ನಿನಗೆ ಗೊತ್ತಿಲ್ವಾ? ಅದು ಲಿಪ್ಸ್ಟಿಕ್ ಮಾರ್ಕ್. ಅದೇ ಯಾಕಿಲ್ ಬಂತು? ಅಭಿ, ಅದೆಲ್ಲ ಬಿಡ್ಸ್ ಹೇಳ್ಬೇಕಾ ನಾನು? ಹೌದು, ಯಾಕೆ ಕಿಸ್ ಮಾಡ್ದೆ? ನಾನಾ? ಇಲ್ಲ, ಪಕ್ಕದ ಮನೆಯವರು. ಅಭಿ, ಮತ್ತೆ ಈ ಕೆಲಸ ಇನ್ಯಾರು ಮಾಡ್ತಾರೆ? ನಾನೇ ಮಾಡಿರ್ಬೋದು, ಆದ್ರೆ ನನಗೆ ಗೊತ್ತೇ ಇಲ್ಲ. ನೋಡು, ನನಗೆ ಇರಿಟೇಟ್ ಮಾಡ್ಬೇಡ.
ನಿನ್ನಿಂದ ಇಡೀ ಫ್ಯಾಮಿಲಿ ಮುಂದೆ ನನಗೆ ಎಷ್ಟು ಮುಜುಗರ ಆಯ್ತು ಅಂತ ನಿಂಗೆ ಗೊತ್ತಾ? ಮುಜುಗರ ಆಗೋದು ಏನಿದೆ ಅಭಿ? ಇದನ್ನ ನೋಡಿ. ಗಂಡ ಹೆಂಡತಿ ಅಂದ್ಮೇಲೆ ಇದೆಲ್ಲ ಇರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ವಾ? ನೋಡು ಎಷ್ಟು ಧೈರ್ಯದಲ್ಲಿ ಹೇಳ್ತಿದ್ಯಾ. ಭಯ ಪಡ್ಕೊಂಡು ಹೇಳೋದಕ್ಕೆ ನಾನೇನ್ ತಪ್ಪು ಮಾಡಿದ್ದೀನಿ? ಇದು ತಪ್ಪೆ. ಯಾವುದು? ಕಿಸ್ ಕೊಟ್ಟಿರೋದಾ? ಅದು ಮತ್ ಜೋರಾಗಿ ಹೇಳ್ಬೇಡ. ನೀನ್ ಎತ್ಸಲಿ ನನಗೆ ಕಿಸ್ ಕೊಟ್ಟಿಲ್ಲ, ಅದ್ ಮರ್ತೋಯ್ತಾ ನಿನ್ಗೆ? ಅದು ಇದು ಏನೂ ಇಲ್ಲ, ಸುಮ್ಮನೆ ಹೋಗು. ಅದು ನಾವಿಬ್ರು ಚೆನ್ನಾಗಿದ್ದಾಗ. ಇವಾಗ್ಲೂ ಚೆನ್ನಾಗಿದ್ದೀವಲ್ಲ. ನಾನು ಚೆನ್ನಾಗಿಲ್ಲ. ಯಾರು ಹೇಳಿದ್ದು ನೀನ್ ಚೆನ್ನಾಗಿಲ್ಲ ಅಂತ? ನೀನ್ ಎಷ್ಟು ಮುದ್ದಾಗಿದ್ಯಾ ಅಂತ ನಿನ್ಗೆ ಗೊತ್ತಿಲ್ಲ. ಅದು ನಾನು ಅದೆಲ್ಲ ಹೇಳಿದ್ದು, ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂತ ಹೇಳಿದ್ದು. ಹಾಗಂತ ನೀನ್ ಅಂದ್ಕೊಂಡಿದ್ಯಾ, ನಾನ್ ಅಂದ್ಕೊಂಡಿಲ್ಲ. ಓ, ಸ್ವಲ್ಪನೂ ನಾಚಿಕೆ ಇಲ್ಲ. ಹೆಣ್ಣಿನ ಸ್ವಭಾವನೇ ಕಾಣಿಸ್ತಾ ಇಲ್ಲ. ಏಯ್, ಏನೋ ನಿಂದು? ನೀನು ಬೊಗ್ಲು ಬಿಟ್ರೆ ಇಲ್ಲಿ ಹೆದ್ರೋರು ಯಾರು ಇಲ್ಲ. ಇವಳಿಗೆ ಬೈದ್ ಬಿಟ್ರೆ ಸಾಕು, ಬಂದ್ಬಿಡ್ತಾನೆ. ನೋಡು ಶ್ರಾವಣಿ, ಇನ್ ಮುಂದೆ ರಾತ್ರಿ ಇಬ್ರು ಒಂದೇ ಬೆಡ್ಡಲ್ಲಿ ಮಲ್ಗೋ ಹಾಗಿಲ್ಲ. ಆಯ್ತು, ನೋಡೋಣ. ನೋಡೋಣ ಗಿಡೋಣ ಇಲ್ಲ, ಮಲ್ಗೋ ಹಾಗಿಲ್ಲ ಅಂದ್ರೆ ಮಲ್ಗೋ ಹಾಗಿಲ್ಲ ಅಷ್ಟೇ. ನೋಡೋಣ ಬಿಡು ಅಂತ ಹೇಳಿದ್ನಲ್ಲ. ಅಯ್ಯೋ, ಯಾವ್ದೋ ಹುಚ್ಚರ ಸವಸ ಆಯ್ತು. ಚೀಕು, ನಿಮ್ ಡ್ಯಾಡಿಗೆ ಪಿತ್ತ ನೆತ್ತಿಗೇರಿದೆ.